ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಯಾವುದು ಇದೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ, ಅವರ ಫೇಸನ್ನು ಕ್ಲಿಯರಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂದರೆ ನೀವು ನಿಜವಾಗ್ಲೂ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಹೇಳಿ, ಮನಸ್ಸಿನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ, ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡ್ಕೊಳ್ಳಿ. ಬರ್ತಾ ಇರುವ ಈ ಬ್ಯೂಟಿಫುಲ್ ಎನರ್ಜಿ ಪೂರ್ಣವಾಗಿ ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆ ಅಂದರೆ ಎಲ್ಲರ ಎನರ್ಜಿ ಅನ್ನೋದು ಸೇಮ್ ಆಗಿರೋದಿಲ್ಲ. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಇದು ನೇರವಾಗಿ ನಿಮ್ಮ ಹೃದಯಕ್ಕೂ ನಿಮ್ಮ ಮನಸ್ಸಿಗೂ ಹಿಟ್ ಆಗುವ ಎನರ್ಜಿ. ನಿಮ್ಮ ಒಳಗೆ ಈಗ ಹೇಗೋ ಒಂದು ಫೀಲಿಂಗ್ ಇರುತ್ತೆ ಅಲ್ವಾ, ಈ ವ್ಯಕ್ತಿಯ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಕೆಲವೊಮ್ಮೆ ತುಂಬ ಪ್ರೀತಿ ಅಂತ ಅನ್ನಿಸ್ತಾ ಇದೆ, ಕೆಲವೊಮ್ಮೆ ತುಂಬ ಗೊಂದಲ, ಕೆಲವೊಮ್ಮೆ ನೋವು, ಕೆಲವೊಮ್ಮೆ ಏನು ಆಗ್ತಾ ಇದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಕಾಡ್ತಾ ಇದೆ. ಇದೆಲ್ಲವೂ ರ್ಯಾಂಡಮ್ ಅಲ್ಲ. ಈ ಎನರ್ಜಿ ಯಾವ ಕಾರಣದಿಂದ ಆಗ್ತಾ ಇದೆ ಅಂದರೆ, ನಿಮ್ಮ ಹೃದಯ ಏನು ಹೇಳ್ತಾ ಇದೆ ಅಂದರೆ ನನಗೆ ಈ ಪರ್ಸನ್ ಬೇಕು. ಆದರೆ ನಿಮ್ಮ ಮೈಂಡ್ ಏನು ಹೇಳ್ತಾ ಇದೆ ಅಂದರೆ ಸರಿ ಆಗ್ತಾ ಇದೆಯಾ ಈ ರಿಲೇಷನ್ಶಿಪ್ ಇಲ್ವಾ ಅನ್ನೋ ಕ್ವಶನ್ ಇದೆ. ಈ ಎರಡರ ನಡುವೆ ಒಂದು ಸಣ್ಣ ಫೈಟ್ ನಡೀತಾ ಇದೆ. ಹಾಗಾಗಿ ನಾವು ಊಹೆ ಮಾಡೋದಕ್ಕಿಂತ ನೇರವಾಗಿ ನಿಮ್ಮ ಫೀಲಿಂಗ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಮೊದಲು ಈ ರಿಲೇಷನ್ಶಿಪ್ ಬಗ್ಗೆ ನೀವು ಹೆಚ್ಚು ಫೀಲ್ ಮಾಡ್ತಾ ಇದ್ದೀರಲ್ವಾ, ನಿಮ್ಮ ಸೈಡ್ ಎಮೋಷನ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮನಸ್ಸಿನ ಒಳಗಡೆ ನೀವು ಹೊರಗಡೆ ಸ್ಟ್ರಾಂಗಾಗಿ ಕಾಣ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಸೆನ್ಸಿಟಿವ್ ಆಗಿದ್ದೀರಾ. ಚಿಕ್ಕ ವಿಷಯಕ್ಕೂ ಹೃದಯಕ್ಕೆ ಟಚ್ ಆಗ್ತಾ ಇದೆ. ಅವರ ಚಿಕ್ಕ ಚೇಂಜ್ ಕೂಡ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅಂದರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಎನರ್ಜಿ ನಿಮ್ಮನ್ನು ತುಂಬ ಹೈಲೈಟ್ ಮಾಡ್ತಾ ಇದೆ. ಅಂದರೆ ಪ್ರೀತಿ ಇದ್ದರೆ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ ನಿಮ್ಮ ಪ್ರೀತಿ ಈ ವ್ಯಕ್ತಿಯ ಮೇಲೆ. ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಇರಬಹುದು, ಬಟ್ ಪ್ರೀತಿ ಅನ್ನೋದು ನಿಮಗೆ ಇದ್ದರೆ ಪ್ರೀತಿ ಇನ್ನೋದು ಹೆಚ್ಚಾಗ್ತಾ ಇದೆ. ಅಥವಾ ನಿಮ್ಮಲ್ಲಿ ಆ ವ್ಯಕ್ತಿಯ ಮೇಲೆ ನೋವು ಮಾತ್ರ ಇದೆ, ಅದು ಇನ್ನೂ ಡೀಪ್ ಆಗ್ತಾ ಇದೆ. ಡೌಟ್ ಇದ್ದರೆ ಇನ್ನೂ ಕ್ಲಿಯರಾಗಿ ನಿಮಗೆ ಇನ್ನೂ ಡೌಟ್ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ನಿಮ್ಮ ಒಳಗಿನ ಸತ್ಯವನ್ನು ಹೊರಗಡೆ ತರ್ತಾ ಇದೆ. ನೀವು ನಿಜವಾಗ್ಲೂ ಏನು ಫೀಲ್ ಮಾಡ್ತೀರೋ, ಯಾರನ್ನು ಎಷ್ಟು ಪ್ರೀತಿಸ್ತೀರೋ, ಎಷ್ಟು ಅಟ್ಯಾಚ್ ಆಗಿದ್ದೀರೋ, ಇದನ್ನೆಲ್ಲ ಈಗ ನಿಮ್ಮ ಮನಸ್ಸಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಂದರೆ ಇದು ನಿಮ್ಮ ನಾರ್ಮಲ್ ಫೀಲಿಂಗ್ ಅಲ್ಲ, ಸ್ಟ್ರಾಂಗ್ ಎಮೋಷ್ನಲ್ ಎನರ್ಜಿ. ನಿಮ್ಮ ಹೃದಯ ಮೈಂಡ್ ನಡುವೆ ಗೊಂದಲ ಇದೆ, ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ನೀವು ನೋಡ್ತಾ ಇದ್ದೀರಾ. ಮೊದಲು ನಿಮ್ಮ ಫೀಲಿಂಗ್ ಏನಿದೆ ಅಂತ ನೋಡೋಣ. ನಿಮ್ಮ ಫೀಲಿಂಗ್ಸ್ ಒಂದು ಅಚೀವ್ಮೆಂಟ್ಸ್ ಎನರ್ಜಿ. ಅಂದರೆ ಇದೊಂದು ಸ್ಟೆಬಿಲಿಟಿ ಬಗ್ಗೆ. ನೀವೀಗ ಟೈಮ್ ಪಾಸ್ ರಿಲೇಷನ್ಶಿಪ್ ಬೇಡ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಲೈಫ್ ಲಾಂಗ್ ಇರೋ ರಿಲೇಷನ್ಶಿಪ್ ಬೇಕು ಅನ್ನೋ ಹಂತಕ್ಕೆ ಬಂದಿದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ ಈ ರಿಲೇಷನ್ಶಿಪ್ ಸೀರಿಯಸ್ ಆಗಬೇಕು. ಈ ಹಿಂದೆ ಅಥವಾ ಪಾಸ್ಟಲ್ಲಿ ಹೇಗೆ ಇರ್ಬೋದು, ಅವ್ರು ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ಟೈಮ್ ಪಾಸ್ ಮಾಡಿರ್ಬೋದು, ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ಬಟ್ ಕೇವಲ ಮಾತು, ಫನ್, ಟೈಮ್ ಪಾಸ್ ಇದ್ದರೂ ಈಗ ನೀವು ಅಂದ್ಕೊಳ್ತಾ ಇದ್ದೀರಾ ಇದು ನನ್ನ ಲೈಫ್ ಪಾರ್ಟ್ ಆಗಬೇಕು ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿದೆ. ಟೈಮ್ ಪಾಸ್ ಬೇಡ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ನೇರವಾಗಿ ಹೇಳಬೇಕು ಅಂದರೆ ನೀವು ಈ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಬೆಳಗ್ಗೆ ರಾತ್ರಿ ಫ್ರೀ ಇದ್ದಾಗ ಅವರ ನೆನಪು ತಾನಾಗೇ ಬರ್ತಾ ಇದೆ. ಅವರ ಮೆಸೇಜ್ ಬರಲಿಲ್ಲ ಅಂದರೆ ಮನಸ್ಸು ಅಲ್ಲಿ ಹೋಗಿ ನಿಂತಿರುತ್ತೆ. ಇದು ನೆಗೆಟಿವ್ ಆಗಿ ಅಲ್ಲ, ಡೀಪ್ ಅಟ್ಯಾಚ್ಮೆಂಟ್. ನೀವು ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಅಟ್ಯಾಚ್ ಆಗ್ತಾ ಇದ್ದೀರಾ ದಿನದಿಂದ ದಿನಕ್ಕೆ. ನೀವೀಗ ಅವರನ್ನು ಬಿಟ್ಟಿರೋದು ಕೂಡ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅಂದರೆ ಚಿಕ್ಕದಾಗಿ ಕೂಡ ದೂರ ಇದ್ದರೂ ಕೂಡ, ಅಂದರೆ ಗ್ಯಾಪ್ ಚಿಕ್ಕದಾಗಿ ಇದ್ದರೂ ಕೂಡ ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವರಿಲ್ಲದ ದಿನ ನಿಮಗೆ ಕಂಪ್ಲೀಟ್ ಆಗೋದಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಪ್ರೀತಿ ಕಡಿಮೆ ಆಗೋದಕ್ಕೆ ಬದಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂದರೆ ನಿಮ್ಮ ನಡುವೆ ಯಾವುದೇ ಸಿಚುವೇಶನ್ ಇರ್ಬೋದು, ಪ್ರೀತಿ ಅನ್ನೋದು ಕಡಿಮೆ ಆಗೋ ಥರ ಬದಲು ಜಾಸ್ತಿನೇ ಆಗ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಟೈಮ್ ಹೋಗ್ತಾ ಹೋದರೆ ಫೀಲಿಂಗ್ಸ್ ಕಡಿಮೆ ಆಗುತ್ತೆ,
ಆದರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ನೀವು ದಿನದಿಂದ ದಿನಕ್ಕೆ ಇನ್ನೂ ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ. ಅವರ ಮೇಲೆ ಇರುವ ಲವ್ ಅನ್ನೋದು ಹೆಚ್ಚಾಗ್ತಾ ಇದೆ, ಅಟ್ರಾಕ್ಷನ್ ಅನ್ನೋದು ಹೆಚ್ಚಾಗ್ತಾ ಇದೆ. ಲವರ್ಸ್ ಎನರ್ಜಿ ಅಂದರೆ ನಿಮ್ಮ ಹೃದಯದಲ್ಲಿ ಡೌಟ್ ಇಲ್ಲ, ಮಿಕ್ಸ್ ಫೀಲಿಂಗ್ ಇಲ್ಲ. ನಿಮಗೆ ಗೊತ್ತು, ನಾನು ಈ ಪರ್ಸನ್ನ ಪ್ರೀತಿಸ್ತಾ ಇದ್ದೀನಿ, ಇವರನ್ನು ಲೈಕ್ ಮಾಡ್ತಾ ಇದ್ದೀನಿ, ಇವರು ನನ್ನ ಲೈಫ್ನಲ್ಲಿ ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಯಾವುದೇ ಕನ್ಫ್ಯೂಷನ್ ಅನ್ನೋದನ್ನು ನೀವು ತಂದುಕೊಳ್ತಾ ಇಲ್ಲ. ಇದು ಪ್ಯೂರ್ ಫೀಲಿಂಗ್. ಕೆಲವೊಮ್ಮೆ ಎನರ್ಜಿ ಬದಲಾದರೆ ಫೀಲಿಂಗ್ಸ್ ಕುಗ್ಗುತ್ತೆ. ಆದರೆ ಇಲ್ಲಿ ನಿಮ್ಮ ಪ್ರೀತಿ ಕಡಿಮೆ ಆಗ್ತಾ ಇಲ್ಲ, ಬದಲಾಗಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಬದಲಾಗಿ ನಿಮ್ಮ ಲವ್ ಇನ್ನೂ ಹೆಚ್ಚಾಗ್ತಾ ಇದೆ. ನೀವು ಇನ್ನೂ ಹೆಚ್ಚು ಫೀಲ್ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ನೀವು ಯೋಚನೆ ಮಾಡ್ತೀರಾ, ಮಾತಾಡಬೇಕು, ನನಗೆ ಅವ್ರು ಬೇಕು, ನನ್ನ ಲೈಫ್ನಲ್ಲಿ ಬೇಕು ಅಂತ ಫೀಲ್ ಮಾಡ್ತೀರಾ. ನನಗೆ ಆ ಪರ್ಸನ್ ಬೇಕು, ಇದು ಜಸ್ಟ್ ಲೈಕ್ ಅಲ್ಲ, ನೀಡ್ ಆಗ್ತಾ ಇದೆ, ನಿಮ್ಮ ಅವಶ್ಯಕತೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ನಮ್ಮ ರಿಲೇಷನ್ಶಿಪ್ ಇನ್ನೂ ಮುಂದಕ್ಕೆ ಹೋಗಬೇಕು, ಕಂಟಿನ್ಯೂ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಸ್ಟಕ್ ಆಗಿರೋದು ಬೇಡ ಅಂತ ನಿಮಗೆ ಅನ್ನಿಸ್ತಾ ಇದೆ. ಮುಂದಿನ ಸ್ಟೆಪ್ ಬೇಕು ಅಂತ ಫೀಲ್ ಮಾಡ್ತಾ ಇದ್ದೀರಾ. ನೀವು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ, ಕ್ಲಿಯರಾಗಿ ಹೇಳು, ನಾವು ಏನು, ನಮ್ಮ ರಿಲೇಷನ್ಶಿಪ್ ಏನು, ನನಗೆ ಕಮಿಟ್ಮೆಂಟ್ ಬೇಕು, ನೀವು ಸೆಟ್ಲ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ. ಅಂದರೆ ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇವರ ಜೊತೆ ಲೈಫ್ ಹೇಗಿರುತ್ತೆ, ಇವರು ನನ್ನ ಲೈಫ್ ಪಾರ್ಟ್ನರ್ ಆಗ್ತಾರಾ, ಈ ತರಹದ ಥಾಟ್ಸ್ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಕ್ರೇವಿಂಗ್ ಇದೆ, ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು. ನೀವೀಗ ಸಣ್ಣ ಸಣ್ಣ ಜಗಳ ಬೇಡ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸ್ಟೇಬಲ್ ರಿಲೇಷನ್ಶಿಪ್ ಬೇಕು ಅಂತ ಅನ್ನಿಸ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಈ ರಿಲೇಷನ್ಶಿಪ್ಪನ್ನು ಒಂದು ದಿನದ ಅಥವಾ ಒಂದು ತಿಂಗಳ, ಒಂದು ವರ್ಷದ ರಿಲೇಷನ್ಶಿಪ್ ಅಂತ ನೋಡ್ತಾ ಇಲ್ಲ. ಲೈಫ್ ಟೈಮ್ ಇರಬೇಕು ಅನ್ನೋ ಮಟ್ಟಿಗೆ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ತುಂಬ ಡೀಪ್ ಆಗ್ತಾನೇ ಇದೆ. ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನೀವೀಗ ಸೀರಿಯಸ್ ರಿಲೇಷನ್ಶಿಪ್ಪನ್ನು ಬಯಸ್ತಾ ಇದ್ದೀರಾ. ನಿಮ್ಮ ಮನಸ್ಸು ಅನ್ನೋದು ಕ್ಲಿಯರ್ ಆಗಿದೆ, ನನಗೆ ಈ ಪರ್ಸನ್ ಬೇಕು ಅನ್ನೋ ಹಂತಕ್ಕೆ, ಅಂದರೆ ಒಂದು ಹಠದ ಹಂತಕ್ಕೆ ಬಂದಿದ್ದೀರಾ. ಅವ್ರು ನನ್ನ ಲೈಫ್ನಲ್ಲಿ ಬೇಕೇ ಬೇಕು ಅನ್ನುವಂತಹ ಡೀಪಾದ ಡಿಸೈರ್ ನಿಮ್ಮ ಮನಸ್ಸಿನಲ್ಲಿದೆ. ಇನ್ನು ಪ್ರೆಷರ್ ಎನರ್ಜಿ, ಸತ್ಯ ಗೊತ್ತಾಗಬೇಕು ಅನ್ನೋ ತೀವ್ರ ಆಸೆ. ಅಂದರೆ ಇಷ್ಟು ದಿನ ನೀವು ಸಹಿಸ್ಕೊಂಡಿದ್ದ ಎಲ್ಲದರಲ್ಲಿ ಲಿಮಿಟ್ಟಾಗಿ ನಿಮಗೆ ಸಾಕಾಗಿ ಹೋಗಿದೆ. ಒಳಗಡೆನೆ ಕಟ್ಕೊಂಡು ಬಂದ ಫೀಲಿಂಗ್ ಈಗ ಹೊರಗಡೆ ಬರೋ ಹಂತಕ್ಕೆ ಬಂದಿದೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇನ್ನು ಸಹಿಸೋದಕ್ಕೆ ಆಗೋದಿಲ್ಲ, ಕ್ಲಿಯರ್ ಆಗಲೇಬೇಕು ಅನ್ನೋ ಎನರ್ಜಿ. ಆ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ಐ ಕಾಂಟ್ ಹ್ಯಾಂಡಲ್ ದಿಸ್ ಪ್ರೆಷರ್ ಎನಿಮೋರ್ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಇಷ್ಟು ದಿನ ತುಂಬ ಕಾಮಾಗಿ ಪೇಷನ್ಸ್ ಇಟ್ಕೊಂಡು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಬಂದಿದ್ದೀರಾ. ಸರಿಯಾಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದೀರಾ. ಆದರೆ ಈಗ ನಿಮ್ಮೊಳಗಡೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮನಸ್ಸು ಹೇಳ್ತಾ ಇದೆ ಇನ್ನೂ ಆಗಲ್ಲ. ನಿಮ್ಮೊಳಗೆ ಒಂದು ಫೀಲಿಂಗ್ ಬರ್ತಾ ಇದೆ, ಸಾಕಾಯಿತು, ಇನ್ನೂ ನನಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅಂತ ಕಾದು ಕಾದು ಸಾಕಾಗಿದೆ. ಇದು ಒಂದೇ ಸಲಕ್ಕೆ ಬಂದ ಫೀಲಿಂಗ್ ಅಲ್ಲ. ಸಣ್ಣ ಸಣ್ಣ ನೋವುಗಳು, ಸಣ್ಣ ಸಣ್ಣ ಸಮಸ್ಯೆಗಳು, ನಿಮ್ಮ ನಿರಾಸೆ, ಇದೆಲ್ಲ ಸೇರಿ ಈಗ ದೊಡ್ಡದಾಗಿದೆ. ಈಗ ನಿಮ್ಮ ಮನಸ್ಸು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಸ್ಟಾಪ್, ಇನ್ನೂ ಸಾಕು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಗೆಲ್ಲೋದು, ಇನ್ನೊಬ್ಬರು ಸೋಲೋದು. ಅಂದರೆ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನಸ್ಸಿಗೆ ನೋವು. ನೀವು ಎಷ್ಟು ಕೊಡ್ತೀರೋ ಅಷ್ಟು ರಿಟರ್ನ್ ಸಿಗ್ತಿಲ್ಲ ಅನ್ನೋ ಫೀಲಿಂಗ್. ನಾನು ಮಾತ್ರ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ನೋವು ನಿಮಗೆ ಕಾಡ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಇದ್ದರೆ, ಅಂದರೆ ಸುಳ್ಳು, ಸೀಕ್ರೆಟ್, ಮುಚ್ಚಿಡೋದು, ಮೋಸ, ಇವೆಲ್ಲ ಇದ್ದರೆ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಕೆಲವೊಂದು ಸಲ ಅನ್ನಿಸ್ತಾ ಇದೆ, ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರಾ, ಅಥವಾ ಸತ್ಯ ಹೇಳ್ತಾ ಇಲ್ವಾ, ನಿಮ್ಮ ಟ್ರಸ್ಟ್ ಬ್ರೇಕ್ ಆಗಿದೆಯಾ, ಇದು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಬಟ್ ನಿಮಗೆ ತಡ್ಕೊಳ್ಳೋದಕ್ಕೆ, ಅಂದರೆ ಮನಸ್ಸಿನ ಪ್ರೆಷರನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿವರೆಗೂ ನೀವು ಸರಿ ಬಿಡು, ಪರವಾಗಿಲ್ಲ ಅಂತ ಸುಮ್ಮನಾಗ್ತಾ ಇದ್ರಿ. ಆದರೆ ಈಗ ಪರವಾಗಿಲ್ಲ ಅನ್ನೋ ಹಂತ ಮುಗಿದು ಹೋಗಿದೆ. ನೀವು ಸಹಿಸೋದಕ್ಕೆ ರೆಡಿ ಇಲ್ಲ. ನೀವು ಹೇಳ್ತಾ ಇದ್ದೀರಾ, ನನಗೆ ಸತ್ಯ ಬೇಕು, ತುಂಬ ಕ್ಲಿಯರ್ ಡಿಮ್ಯಾಂಡ್ ಇದು, ನನ್ನ ಜೊತೆ ಹಾನೆಸ್ಟ್ ಆಗಿರು. ಸುಳ್ಳು ಕೇಳೋದಕ್ಕೆ ನೀವು ರೆಡಿ ಇಲ್ಲ. ಸೀಕ್ರೆಟ್ ಬೇಡ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಬೇಕಾಗಿರೋದು ಕ್ಲಿಯರ್ ಸತ್ಯ. ನಿಮ್ಮ ಮನಸ್ಸು ಫುಲ್ ಕ್ಲಿಯರ್ ಆಗಬೇಕು ಅಂತ ಬಯಸ್ತಾ ಇದೆ. ಯಾವುದೇ ಕನ್ಫ್ಯೂಷನ್ ಬೇಡ ಅಂತ ಅನ್ನಿಸ್ತಾ ಇದೆ. ಅರ್ಧ ಸತ್ಯ ಬೇಡ ಅಂತ ಹೇಳ್ತಾ ಇದ್ದೀರಾ. ಆಫ್ ಹಾರ್ಟ್ ರಿಲೇಷನ್ ಬೇಡ ಅಂತ ನೀವು ಕ್ಲಿಯರ್ ಆಗಿ ಅಂದ್ಕೊಳ್ತಾ ಇದ್ದೀರಾ. ನಿಮಗೆ ಬೇಕಾಗಿರೋದು ಕ್ಲಿಯರ್ ಆನ್ಸರ್, ಕ್ಲಿಯರ್ ಕಮಿಟ್ಮೆಂಟ್, ಕ್ಲಿಯರ್ ಡೈರೆಕ್ಷನ್. ಅಂದರೆ ನಿಮಗೆ ಇನ್ನೂ ಯಾವುದೇ ನೋವನ್ನು ಸಹಿಸ್ಕೊಳ್ಳೋದಕ್ಕೆ ಅಥವಾ ಡಿಸ್ಟೆನ್ಸನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವ್ಯಕ್ತಿ ಸುಳ್ಳು ಹೇಳಿರಬಹುದು, ಅಥವಾ ಯಾವುದಾದ್ರೂ ವಿಷಯವನ್ನು ಸೀಕ್ರೆಟಾಗಿ ಇಟ್ಟಿರಬಹುದು, ಮೋಸ, ಇದೆಲ್ಲ ನೀವು ಬೇಡ ಅಂತ ಅಂದ್ಕೊಳ್ತಾ ಇದ್ದೀರಾ. ಕ್ಲಿಯರ್ ಆಗಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೇಳ್ತಾ ಇದೆ, ನನಗೆ ಸತ್ಯ ಬೇಕು, ಕ್ಲಿಯರ್ ಆಗಬೇಕು ಅಂತ. ಹೈ ಫ್ಯಾಷನ್, ಡೀಪ್ ಅಟ್ಯಾಚ್ಮೆಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಯಾಕಿದೆ ಅಂತ ನೋಡೋಣ.
ಪ್ರೀತಿ ತುಂಬ ಜಾಸ್ತಿ ಆಗ್ತಾ ಇದೆ, ಆದರೆ ಅದೇ ಸಮಯದಲ್ಲಿ ನೋವಾಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತಲ್ವಾ. ಅಂದರೆ ಎಷ್ಟು ಪ್ರೀತಿ ಜಾಸ್ತಿ ಆಗುತ್ತೋ ಅಷ್ಟು ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್, ಪ್ಯಾಷನ್, ಫೀಲಿಂಗ್, ಹೃದಯಕ್ಕೆ ನೋವು, ಹರ್ಟ್, ಎಮೋಷ್ನಲ್ ಪೇನ್ ಎರಡೂ ಮಿಕ್ಸ್ ಆಗಿದೆ. ಪ್ರೀತಿ ಕೂಡ ಜಾಸ್ತಿ ಇದೆ, ನೋವು ಕೂಡ ಜಾಸ್ತಿ ಇದೆ. ನಿಮ್ಮ ಅಟ್ರಾಕ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ವ್ಯಕ್ತಿಯ ಮೇಲೆ. ನೀವು ಈಗ ಈ ಪರ್ಸನ್ ಕಡೆ ಇನ್ನೂ ಹೆಚ್ಚು ಅಟ್ರಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಅವರ ಒಂದು ಮೆಸೇಜ್, ಅವರ ಒಂದು ಕಾಲ್ ನಿಮ್ಮ ಮನಸ್ಸಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ಯಾಷನ್ ಹೆಚ್ಚಾಗ್ತಾ ಇದೆ. ನೀವೀಗ ಅವರನ್ನು ಹೆಚ್ಚು ಫೀಲ್ ಮಾಡ್ತಾ ಇದ್ದೀರಾ. ಕೇವಲ ಪ್ರೀತಿಯಿಂದ ಮಾತ್ರ ಅಲ್ಲ, ಡೀಪ್ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ನನ್ನವರು ಆಗಬೇಕು ಅನ್ನೋ ಫೀಲಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂದರೆ ಪ್ರೀತಿ ಜಾಸ್ತಿ ಇದೆ, ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಿಷಯಗಳು ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆ. ನೀವು ನಿಮ್ಮನ್ನು ಹಿಂದೆ ಈ ವ್ಯಕ್ತಿ ಇಗ್ನೋರ್ ಮಾಡ್ತಾ ಇದ್ರು ಅಂದರೆ ಆ ಸಣ್ಣ ವಿಷಯಗಳು ಈಗ ಚಿಕ್ಕ ವಿಷಯ ಕೂಡ ನಿಮ್ಮ ಹೃದಯಕ್ಕೆ ನೇರವಾಗಿ ತಾಕ್ತಾ ಇದೆ. ಅಂದರೆ ಮೆಸೇಜ್ ಲೇಟ್ ಆಯಿತು ಅಂದರೆ ಯಾಕೆ ಅನ್ನೋ ಪ್ರಶ್ನೆ, ಕಾಲ್ ರಿಸೀವ್ ಮಾಡದೇ ಇದ್ದರೆ ಏನಾಯಿತು ಅನ್ನೋ ಫೀಲಿಂಗ್. ಅದೇ ರೀತಿ ನನ್ನ ಜೊತೆ ಸುಳ್ಳು ಹೇಳಬೇಡ ಅಂತ ನಿಮ್ಮ ಮನಸ್ಸು ಈಗ ಸತ್ಯ ಮಾತ್ರ ಬಯಸ್ತಾ ಇದೆ. ಚಿಕ್ಕ ಸುಳ್ಳು ಕೂಡ ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆ. ಟ್ರಸ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಅಂದರೆ ನನ್ನನ್ನು ಹರ್ಟ್ ಮಾಡಬೇಡ, ನೀವೀಗ ತುಂಬ ಸೆನ್ಸಿಟಿವ್ ಆಗಿದ್ದೀರಾ. ಚಿಕ್ಕ ಮಾತು ಕೂಡ ನಿಮಗೆ ನೋವು ಕೊಡಬಹುದು. ನೀವು ಒಳಗಡೆ ಹೇಳ್ತಾ ಇದ್ದೀರಾ, ಮನಸ್ಸಿನ ಒಳಗಡೆ ನನ್ನ ಹೃದಯ ಇನ್ನೂ ನೋವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಕೆಲವೊಂದು ವಿಷಯದಲ್ಲಿ ಜಲಸಿ ಕೂಡ ಹೆಚ್ಚಾಗ್ತಾ ಇದೆ ಕೆಲವರಿಗೆ. ನೀವು ಹೆಚ್ಚು ಅಟ್ಯಾಚ್ ಆಗ್ತಾ ಇದ್ದೀರಾ. ಅವ್ರು ಯಾರ ಜೊತೆ ಮಾತಾಡ್ತಾ ಇರ್ಬೋದು, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಈ ಥರದ ಯೋಚನೆಗಳು ಕೂಡ ಕೆಲವರಿಗೆ ಬರ್ತಾ ಇದೆ. ಇದು ನಾರ್ಮಲ್, ಯಾಕೆಂದರೆ ಪ್ರೀತಿ ಅನ್ನೋದು ಜಾಸ್ತಿ ಇದೆ. ಕೆಲವೊಮ್ಮೆ ತಪ್ಪು ಅರ್ಥ ಆಗ್ಬೋದು. ಅಂದರೆ ಎಲ್ಲ ಸಮಯದಲ್ಲೂ ಸತ್ಯ ಗೊತ್ತಿರೋದಿಲ್ಲ ಅಲ್ವಾ. ಅವ್ರು ಏನೋ ಬ್ಯುಸಿ ಆಗಿರ್ಬೋದು, ನೀವು ಊಹೆ ಮಾಡ್ತೀರಾ, ಅರ್ಥ ತಪ್ಪಾಗಿ ತಗೊಳ್ತೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಾನ್ಸಸ್, ಚಿಕ್ಕ ವಿಷಯ ದೊಡ್ಡ ಸಮಸ್ಯೆ ಆಗಿರಬಹುದು. ಮಾತು ಸರಿಯಾಗಿ ಆಗದೆ ಅರ್ಥ ತಪ್ಪಾಗಿ ಹೋಗಿರ್ಬೋದು. ಅವ್ರು ಯಾಕೆ ಆ ರೀತಿ ಹೇಳಿದ್ರು, ಈ ಗೊಂದಲಗಳು ಬರ್ತಾ ಇರುತ್ತೆ. ನೀವು ಹೆಚ್ಚು ಪ್ರೀತಿ ಮಾಡಿದಷ್ಟು ನೀವು ಈ ಪರ್ಸನ್ ಮೇಲೆ ತುಂಬ ಟೈಮ್ ಇನ್ವೆಸ್ಟ್ ಆಗಿದ್ದೀರಾ. ನಿಮ್ಮ ಹೃದಯ ಸಂಪೂರ್ಣವಾಗಿ ಕೊಡ್ತಾ ಇದ್ದೀರಾ. ಹೆಚ್ಚು ನೋವು ಆಗುವ ಸಾಧ್ಯತೆ ಕೂಡ ಇದೆ ಇದರಿಂದ. ಪ್ರೀತಿ ಜಾಸ್ತಿ ಅಂದರೆ ನಿರೀಕ್ಷೆ ಅನ್ನೋದು ಜಾಸ್ತಿ, ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ. ಅದರಿಂದ ನೋವು ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಪ್ರೀತಿ ತುಂಬ ಜಾಸ್ತಿ ಆಗ್ತಾ ಇದೆ, ಪ್ಯಾಷನ್ ಸ್ಟ್ರಾಂಗ್ ಆಗ್ತಾ ಇದೆ ನಿಮಗೆ. ಆದರೆ ಸೆನ್ಸಿಟಿವಿಟಿ, ಜಲಸಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಪ್ರೀತಿ ಜಾಸ್ತಿ ಅಂದರೆ ನೋವು ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಅಂದರೆ ಅವರ ಸಣ್ಣ ಒಂದು ಬಿಹೇವಿಯರ್ ಕೂಡ ನಿಮ್ಮ ಮನಸ್ಸಿಗೆ ತಾಕ್ತಾ ಇದೆ. ಅವರು ನಿಮ್ಮನ್ನು ಸ್ವಲ್ಪ ಇಗ್ನೋರ್ ಮಾಡಿದ್ರು ಕೂಡ ನಿಮಗೆ ಹರ್ಟ್ ಆಗ್ತಾ ಇದೆ. ಹಾರ್ಟ್ ಬ್ರೇಕ್, ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ ಯಾಕಿದೆ ಅಂತ ನೋಡೋದಾದರೆ, ಮನಸ್ಸು ಒಬ್ಬರಿಗೆ ಅಟ್ಯಾಚ್ ಆಗಿದೆ, ಆದರೆ ಅವರು ದೂರ ಹೋಗಿದ್ದಾರೆ. ಸೊ ಯು ಆರ್ ಚೇಂಜ್ಡ್ ಕಂಪ್ಲೀಟ್ಲಿ. ನಿಮ್ಮ ಮನಸ್ಸಿನಲ್ಲಿ ಈ ಮಾತು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇವರು ಅವರೇನಾ, ನಾನು ಪ್ರೀತಿಸಿದ ವ್ಯಕ್ತಿನಾ, ಇವರು ಮೊದಲು ಈ ರೀತಿ ಇರಲಿಲ್ವಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಯು ಆರ್ ಚೇಂಜ್ಡ್ ಕಂಪ್ಲೀಟ್ಲಿ ಅಂತ ನೀವು ಅವರನ್ನು ನೋಡ್ತಾ ಇದ್ದೀರಾ. ನಿಮಗೆ ಅವರ ಹಳೆಯ ವರ್ತನೆ, ಹಳೆಯ ಬಿಹೇವಿಯರ್ ನೆನಪಾಗ್ತಾ ಇದೆ. ಯಾವ ರೀತಿ ಮಾತಾಡ್ತಿದ್ರು, ಎಷ್ಟು ಕೇರ್ ತೋರಿಸ್ತಾ ಇದ್ರು, ಈಗ ಅದಿಲ್ಲ ಅನ್ನೋ ಫೀಲಿಂಗ್. ನೀವು ಯೋಚನೆ ಮಾಡ್ತಾ ಇದ್ದೀರಾ, ನನ್ನ ಪಾರ್ಟ್ನರ್ ಈ ರೀತಿ ಇರಲಿಲ್ಲ, ಅವರು ಬದಲಾಗ್ಬಿಟ್ರು. ಇದು ಕೇವಲ ಒಂದು ಯೋಚನೆ ಅಲ್ಲ, ಇದು ನಿಮ್ಮ ಹೃದಯದ ಒಳಗಿನ ನೋವು. ಅಂದರೆ ನನಗೆ ಗೊತ್ತಿದ್ದ ವ್ಯಕ್ತಿ ಈಗ ಬೇರೆ ಆಗಿಬಿಟ್ಟಿದ್ದಾರೆ ಅನ್ನೋ ಶಾಕ್. ಇದು ನಿಮ್ಮ ಹೃದಯಕ್ಕೆ ತುಂಬ ನೋವು ಕೊಡ್ತಾ ಇದೆ. ಯಾಕೆಂದರೆ ನೀವು ಅವರಿಗೆ ನಿಮ್ಮ ಹೃದಯ ಕೊಟ್ಟಿದ್ದೀರಾ, ಟ್ರಸ್ಟ್ ಮಾಡಿದ್ದೀರಾ. ಅದೇ ವ್ಯಕ್ತಿ ಈಗ ಬದಲಾಗಿದ್ದಾರೆ ಅನ್ನೋ ಫೀಲಿಂಗ್ ತುಂಬ ಡೀಪಾಗಿ ಟಚ್ ಆಗ್ತಾ ಇದೆ ನಿಮಗೆ. ನೀವು ಫೀಲ್ ಮಾಡ್ತಾ ಇದ್ದೀರಾ, ಅವ್ರು ನನ್ನನ್ನು ಬಿಟ್ಟು ಹೋಗಿಬಿಟ್ರು, ಅವರು ಹತ್ತಿರದಲ್ಲಿದ್ದರು, ಮನಸ್ಸಿನಿಂದ ದೂರ ಅಂತ ಅನ್ನಿಸ್ತಾ ಇದೆ. ಫಿಸಿಕಲಿ ಹತ್ರ ಇರ್ಬೋದು, ಎಮೋಷ್ನಲಿ ಕನೆಕ್ಟ್ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ, ಅಥವಾ ಫಿಸಿಕಲಿ ಕೂಡ ದೂರ ಇರ್ಬೋದು. ಲೋನ್ಲಿನೆಸ್ ತುಂಬ ಜಾಸ್ತಿ ಆಗ್ತಾ ಇದೆ. ನೀವು ಜನರ ನಡುವೆ ಇದ್ದರೂ ಮನಸ್ಸಿನ ಒಳಗಡೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಯಾರ ಜೊತೆಲೂ ಮನಸ್ಸು ಓಪನ್ ಆಗಿ ಮಾತಾಡ್ತಾ ಇಲ್ಲ. ಅಂದರೆ ನಾರ್ಮಲ್ ಆಗಿದ್ದೀರಾ, ಓಪನ್ ಆಗಿ ಮಾತಾಡ್ತಾ ಇಲ್ಲ, ತುಂಬ ಟೈಮ್ ಕೊಟ್ಟು ಮಾತಾಡ್ತಾ ಇಲ್ಲ ನೀವು. ಅಂದರೆ ನೀವು ಏನು ಅಂದ್ಕೊಳ್ತಾ ಇದ್ದೀರಿ ಅಂದರೆ, ನನ್ನನ್ನು ನಿಜವಾಗ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಫೀಲಿಂಗ್. ಕೆಲವೊಮ್ಮೆ ನನಗೆ ಏನೂ ಬೇಡ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಇದು ತುಂಬ ಡೀಪ್ ಸ್ಟೇಜ್. ನೀವು ಮನಸ್ಸಿನ ಒಳಗಡೆ ಹೇಳ್ಕೊಳ್ತಾ ಇದ್ದೀರಾ, ಅವರಿಲ್ಲ ಅಂದರೆ ಉಳಿದಿದ್ದು ಏನಿದ್ರೆ ಏನು ಉಪಯೋಗ ಅನ್ನೋ ಫೀಲ್ ಬರ್ತಾ ಇದೆ. ಕೆಲಸ, ಫ್ಯಾಮಿಲಿ ಎಲ್ಲವೂ ಬೇಡ ಅಂತ ಅನ್ನಿಸ್ಬೋದು ಕೆಲವೊಂದು ಸಲ. ಅಂದರೆ ಮೊದಲ ಇಂಪಾರ್ಟೆಂಟ್ ಅವರು ಅಂತ ಅನ್ನಿಸ್ತಾ ಇದೆ. ಈಗ ಅಷ್ಟು ಇಂಪಾರ್ಟೆಂಟ್ ಅಂತ ಯಾಕೆ ಕೊಡ್ತಾ ಇಲ್ಲ ಅವ್ರು ನನಗೆ ಇಂಪಾರ್ಟೆಂಟ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲಸಕ್ಕೆ ಮನಸ್ಸಿಲ್ಲ, ಫ್ಯಾಮಿಲಿ ಜೊತೆ ಮಾತಾಡೋ ಮನಸ್ಸಿಲ್ಲ, ಎಲ್ಲದರ ಮೇಲೂ ಆಸಕ್ತಿ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಡೀಪ್ ರಿಯಾಲಿಟಿ ಏನು ಅಂದರೆ, ಇದು ನಾರ್ಮಲ್ ಫೀಲಿಂಗ್. ಯಾಕೆಂದರೆ ನೀವು ಸತ್ಯವಾಗಿ ಪ್ರೀತಿಸ್ತಾ ಇದ್ದೀರಾ, ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ. ಪ್ರೀತಿ ಡೀಪ್ ಆದರೆ ನೋವು ಕೂಡ ಡೀಪ್ ಆಗಿರುತ್ತೆ.
ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ ಅವರು ಬದಲಾಗಿದ್ದಾರೆ ಅನ್ನೋದು ನಿಮ್ಮ ಫೀಲಿಂಗ್ ಆಗಿರ್ಬೋದು, ಆದರೆ ಕೆಲವೊಮ್ಮೆ ಸಿಚುವೇಶನ್ ಕೂಡ ಬದಲಾಯಿಸಿರಬಹುದು. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅವರು ಬ್ಯುಸಿ ಇರ್ಬೋದು, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಸೊ ನೀವು ಅವರನ್ನು ತುಂಬ ಮಿಸ್ ಮಾಡ್ತಾ ಇದ್ದೀರಾ, ಅವರು ಬದಲಾಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅದರಿಂದ ನೋವು, ಲೋನ್ಲಿನೆಸ್, ಖಾಲಿತನ, ಈ ವ್ಯಕ್ತಿಯ ಸಿಚುವೇಶನ್ ಆ ರೀತಿ ಇರ್ಬೋದು, ಅಥವಾ ಸಿಚುವೇಶನ್ ಕಾರಣದಿಂದ, ಇವರ ಜಾಬ್, ಇವರ ಜವಾಬ್ದಾರಿ, ಇವರ ರೆಸ್ಪಾನ್ಸಿಬಿಲಿಟಿ ಕಾರಣದಿಂದ ಇವರು ದೂರ ಉಳಿತಾ ಇರ್ಬೋದು. ಬಟ್ ನೀವು ಕೂಡ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರ್ಬೋದು. ಇನ್ನು ಹೋಪ್ ವರ್ಸಸ್ ಗಿಲ್ಟ್, ಸೆಲ್ಫ್ ಬ್ಲೇಮ್ ಎನರ್ಜಿ, ಅಂದರೆ ಮನಸ್ಸಿನ ಒಂದು ಭಾಗ ನಿಮಗೆ ಹೇಳ್ತಾ ಇದೆ ಇನ್ನೂ ಈ ರಿಲೇಷನ್ಶಿಪ್ ಸಾಧ್ಯ ಇದೆ, ಇನ್ನೊಂದು ಭಾಗ ಹೇಳ್ತಾ ಇದೆ ಇದು ನನ್ನ ತಪ್ಪು, ಎಲ್ಲ ಮುಗ್ದೋಯ್ತು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲ್ ಬರ್ತಾ ಇದೆ ಅಂದರೆ ಅವ್ರು ನನ್ನನ್ನು ಮತ್ತೆ ಒಪ್ಕೊಳ್ತಾರಾ, ನನ್ನನ್ನು ಮತ್ತೆ ನಾವಿಬ್ಬರು ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ತೀವಾ. ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ನೀವು ನಿಮ್ಮನ್ನೇ ಡೌಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ. ನೀವು ಮನಸ್ಸಿನ ಒಳಗಡೆ ಹೇಳ್ಕೊಳ್ತಾ ಇದ್ದೀರಾ ನನ್ನ ತಪ್ಪಿನಿಂದ ಇದಾಯಿತು, ನಡೆದದ್ದೆಲ್ಲ ನಿಮ್ಮ ಮೇಲೆ ನೀವು ತಗೊಳ್ತಾ ಇದ್ದೀರಾ. ಅವ್ರು ಮಾಡಿದ ತಪ್ಪನ್ನು ಕೂಡ ನೀವು ನಿಮ್ಮ ಮೇಲೆ ಹಾಕ್ಕೊಳ್ತಾ ಇದ್ದೀರಾ. ನನ್ನ ತಪ್ಪಿನಿಂದ ಈ ರೀತಿ ಆಗಿದೆ ರಿಲೇಷನ್ಶಿಪ್ಪಲ್ಲಿ. ನೀವು ಸಣ್ಣ ಸಣ್ಣ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದೀರಾ. ಆ ದಿನ ನಾನು ಆ ರೀತಿ ಮಾತಾಡಬಾರ್ದಿತ್ತು, ನಾನು ಆ ರೀತಿ ಆಡಬಾರ್ದಿತ್ತು, ಬಿಹೇವಿಯರ್ ಆ ರೀತಿ ತೋರಿಸ್ಬಾರ್ದಿತ್ತು, ಈ ರೀತಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ತಾ ಇದ್ದೀರಾ. ಅವರು ಬರೋದಿಲ್ಲ, ಈ ಯೋಚನೆ ನಿಮಗೆ ಹೆವಿ ಆಗ್ತಾ ಇರುತ್ತೆ. ಅವರು ಹೋದರು, ಮೂವ್ ಆನ್ ಆಗಿದ್ದಾರೆ, ಬ್ರೇಕಪ್ ಆಗಿದೆ, ಇನ್ನು ಬರೋದಿಲ್ಲ. ಇದರಿಂದ ನಿಮ್ಮ ಹೃದಯದಲ್ಲಿ ಭಯ ಕೂಡ ಬರ್ತಾ ಇದೆ. ಅಂದರೆ ಹೋಪ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಮೊದಲಿಗೆ ನಿಮಗೆ ಸ್ವಲ್ಪ ಹೋಪ್ ಇತ್ತು, ಆದರೆ ದಿನದಿಂದ ದಿನಕ್ಕೆ ಇದು ಆಗಲ್ಲ ಅಂತ ಫೀಲಿಂಗ್ ಬರ್ತಾ ಇದೆ. ನಿಧಾನವಾಗಿ ನಿಮ್ಮ ಹೋಪನ್ನು ಕೂಡ ನೀವು ಕಳ್ಕೊಳ್ತೀರಾ. ಆದರೆ ಪ್ರೀತಿ ಮಾತ್ರ ಹೆಚ್ಚಾಗ್ತಾನೆ ಇದೆ. ಅಂದರೆ ಹೋಪ್ ಕಡಿಮೆ ಆಗ್ತಾ ಇದೆ, ಆದರೆ ಪ್ರೀತಿ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಅವ್ರು ಬೇಕು ಅನ್ನೋ ಫೀಲಿಂಗ್ ಹೋಗ್ತಾ ಇಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತೀರಾ, ಅವ್ರು ಬರಲೇಬೇಕು, ಅವ್ರು ನನ್ನ ಜೊತೆ ಮಾತಾಡಲೇಬೇಕು, ಈ ರೀತಿಯ ಫೀಲಿಂಗ್ ಇದೆ. ನಿಮಗೆ ಒಂದು ಸಣ್ಣ ಅಡ್ವೈಸ್ ಏನು ಅಂದರೆ ಹೋಪ್ ಬಿಡಬಾರ್ದು ನೀವು. ಇದು ತುಂಬ ಮುಖ್ಯ. ಹೋಪ್ ಇಲ್ಲ ಅಂದರೆ ಮನಸ್ಸು ಇನ್ನೂ ಹೆಚ್ಚು ಡೌನ್ ಆಗುತ್ತೆ. ನಿಮ್ಮೊಳಗಿನ ಕಾನ್ಫಿಡೆನ್ಸ್ ಮತ್ತೆ ನಿಮಗೆ ಬರಬೇಕು. ನೀವು ನಿಮ್ಮನ್ನು ಮತ್ತೆ ನಂಬಲೇಬೇಕು. ಅಂದರೆ ಅವ್ರು ಬರೋದಿಲ್ಲ 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 ಅಂತ ನೆಗೆಟಿವ್ ಫೀಲಿಂಗ್ಸನ್ನು ನೀವು ಹಾಕ್ತಾ ಹೋದರೆ ನೆಗೆಟಿವ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಏನೇ ಥಿಂಕ್ ಮಾಡಿದ್ರು, ಎಷ್ಟೇ ಪ್ರೀತಿ ಇದ್ದರೂ ಕೂಡ ಅದು ಯೂಸ್ ಆಗೋದಿಲ್ಲ. ಯಾಕೆಂದರೆ ನೆಗೆಟಿವ್ ಫೀಲಿಂಗ್ ಏನಿದೆ ಆ ಎನರ್ಜಿ ಅವರಿಗೂ ಕೂಡ ರಿಫ್ಲೆಕ್ಟ್ ಆಗಿಬಿಡುತ್ತೆ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಈ ರಿಲೇಷನ್ಶಿಪ್ ಮುಗ್ದಿಲ್ಲ, ಈ ಸಿಚುವೇಶನ್ ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಇನ್ನೂ ಮುಗ್ದಿಲ್ಲ. ಅಂದರೆ ನಮ್ಮಿಬ್ಬರ ಲೈಫ್ ಚೆನ್ನಾಗಿದೆ, ಅಥವಾ ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ಆ ರೀತಿಯ ಫೀಲಿಂಗ್ ನಿಮ್ಮಲ್ಲಿ ಇರಬೇಕು. ಹೀಲಿಂಗ್ ಬೇಕು. ನಿಮ್ಮ ಮನಸ್ಸಿಗೆ ನೀವು ಹೀಲ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕು. ನಿಮಗೆ ನೀವು ಟೈಮ್ ಕೊಡಿ, ನಿಮ್ಮ ಬಗ್ಗೆ ಥಿಂಕ್ ಮಾಡಿ, ನಿಮ್ಮನ್ನು ನೀವು ಕಾಳಜಿ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ನೀವು ನಿಮ್ಮನ್ನೇ ಬ್ಲೇಮ್ ಮಾಡ್ತೀರಾ, ಹೋಪ್ ಕಡಿಮೆ ಆಗ್ತಾ ಇದೆ. ಸೊ ಹಾಗೆ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಬಟ್ ನೀವು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ, ಹೋಪ್ ಕಡಿಮೆ ಆಗ್ತಾ ಇದ್ರೂ ಕೂಡ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ, ಎಕ್ಸ್ಪೆಕ್ಟೇಷನ್ ಅನ್ನೋದು ಇನ್ನೂ ಇದೆ. ಸೊ ಹೋಪನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ವ್ಯಾಲ್ಯೂವನ್ನು ಮರಿಬೇಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ರಿಯಲೈಸೇಷನ್, ಟ್ರೂ ಲವ್, ರಿಟರ್ನ್ ಎನರ್ಜಿ. ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾರು ನನ್ನವರು, ಯಾರು ನನ್ನವರಲ್ಲ ಅಂತ. ಅಂದರೆ ಅವರಿಗೆ ಕಾಮ್ನೆಸ್, ಬ್ಯಾಲೆನ್ಸ್, ಸರಿ ಆಗುವ ಎನರ್ಜಿ, ಸಂತೋಷ, ಕ್ಲಾರಿಟಿ, ಟ್ರೂ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮೊದಲು ಕನ್ಫ್ಯೂಷನ್ ಇತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಈಗ ನನಗೇನು ಬೇಕು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ನಾನು ಈ ಫೀಲಿಂಗ್ ಯಾರ ಜೊತೆಗೆ ಫೀಲ್ ಮಾಡಿಲ್ಲ ಅನ್ನೋದು ಅವರ ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇದ್ದರೆ ಆ ಫೀಲಿಂಗೇ ಬೇರೆ, ಆ ಹ್ಯಾಪಿನೆಸ್ಸೇ ಬೇರೆ, ಆ ಸಂತೋಷನೇ ಬೇರೆ, ಅದು ಬೇರೆ ಯಾರಿಂದಲೂ ಸಿಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರು ಕಂಪೇರ್ ಮಾಡ್ತಾ ಇದ್ದಾರೆ ಬೇರೆಯವ್ರ ಜೊತೆ. ನಾರ್ಮಲ್, ನಿಮ್ಮ ಜೊತೆ ಸ್ಪೆಷಲ್ ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಅವ್ರಿಗೆ ಸಂತೋಷ ಕೊಡೋದು ನೀವೇ ಅನ್ನೋ ಫೀಲ್ ಬರ್ತಾ ಇದೆ. ಇದು ದೊಡ್ಡ ರಿಯಲೈಸೇಷನ್. ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹಣ, ಫ್ರೆಂಡ್ಸ್, ಟೈಮ್ ಪಾಸ್ ಇದೆಲ್ಲ ಇರ್ಬೋದು, ಆದರೆ ಮನಸ್ಸಿಗೆ ಸಮಾಧಾನ ಕೊಡೋದು ನೀವು ಮಾತ್ರ. ನಿಜವಾದ ಹ್ಯಾಪಿನೆಸ್ ನಿಮ್ಮ ಜೊತೆ ಮಾತ್ರ. ಅವರು ನಿಮ್ಮ ಹತ್ರ ಮರಳಿ ಮತ್ತೆ ಬರುವ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸು ನಿಮ್ಮ ಕಡೆಗೆ ತಿರುಗ್ತಾ ಇದೆ. ಮತ್ತೆ ಮಾತಾಡಬೇಕು, ಮತ್ತೆ ಕನೆಕ್ಟ್ ಆಗಬೇಕು, ಈ ಯೋಚನೆಗಳು ಬರ್ತಾ ಇದೆ. ಅವರಿನ್ನೂ ಆ್ಯಕ್ಷನ್ ತಗೊಳ್ಳದೇ ಇರಬಹುದು, ಈಗ ಪ್ರೆಸೆಂಟಲ್ಲಿ ನಿಮ್ಮಿಂದ ದೂರ ಇರ್ಬೋದು, ಆದರೆ ಮನಸ್ಸು ಈಗ ನಿಮ್ಮ ಹತ್ರನೇ ಬರ್ತಾ ಇದೆ. ನಿಮ್ಮ ಜೊತೆ ಲೈಫ್ ಕಳೀಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಕೇವಲ ಟೈಮ್ ಪಾಸ್ ಅಲ್ಲ, ಕ್ಯಾಶುವಲ್ ಅಲ್ಲ, ಸೀರಿಯಸ್ ಯೋಚನೆ.
ಈ ವ್ಯಕ್ತಿಯ ಜೊತೆ ನನ್ನ ಬದುಕಿರಬೇಕು ಅನ್ನೋ ಒಂದು ಡಿಸೈರ್ ಇದೆ. ಅಂದರೆ ಇಮ್ಯಾಜಿನೇಷನ್ ಜಾಸ್ತಿ ಆಗ್ತಾ ಇದೆ. ಡೀಪ್ ರಿಯಾಲಿಟಿ ಏನು ಅಂದರೆ ಮೊದಲು ನಿಮ್ಮಿಂದ ದೂರ ಇದ್ದರು, ಈಗ ದೂರ ಇದ್ದು ಎಲ್ಲ ಕಳ್ಕೊಂಡ ಫೀಲ್ ಆಗ್ತಾ ಇದೆ ಅವ್ರಿಗೆ. ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅವರಿಗೆ ಕ್ಲಾರಿಟಿ ಅನ್ನೋದು ಬಂದಿದೆ. ನೀವು ಸ್ಪೆಷಲ್ ಅನ್ನೋದು ಗೊತ್ತಾಗಿದೆ. ಫೀಲ್ ಮಾಡ್ತಾ ಇದ್ದಾರೆ, ನನ್ನ ಹ್ಯಾಪಿನೆಸ್ ನೀನೇ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮತ್ತು ನಿಮ್ಮ ಕಡೆಗೆ ಬರುವ ಮನಸ್ಸು ಜಾಸ್ತಿ ಆಗ್ತಾ ಇದೆ. ಮೆಂಟಲ್ ಕಾನ್ಫ್ಲಿಕ್ಟ್, ರಿಯಲೈಸೇಷನ್, ಗಿಲ್ಟ್ ಎನರ್ಜಿ ಯಾಕಿದೆ ಅಂತ ನೋಡೋಣ. ಅಂದರೆ ಅವರ ಮೈಂಡ್ ಮತ್ತು ಹೃದಯ ಎರಡರ ನಡುವೆ ಕನ್ಫ್ಯೂಷನ್ ನಡೀತಾ ಇದೆ. ನಾನು ಏನು ಮಾಡಿದೆ ಅನ್ನೋ ಪ್ರಶ್ನೆ ಅವ್ರಿಗೀಗ ತಲೆಗೆ ತಟ್ತಾ ಇದೆ. ಅಂದರೆ ಅವ್ರೀಗ ಅರ್ಥ ಮಾಡ್ಕೊಂಡಿದ್ದಾರೆ. ಮೊದಲು ಅವರು ಈ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ, ಲೈಟಾಗಿ ತಗೊಳ್ತಾ ಇದ್ರು ರಿಲೇಷನ್ಶಿಪ್ಪನ್ನು. ಆದರೆ ಈಗ ಸಿಚುವೇಶನ್ ಬದಲಾಗಿದೆ, ನೀವು ದೂರ ಆಗಿದ್ದೀರ. ಇದರಿಂದ ಅವರಿಗೆ ಸತ್ಯ ಅನ್ನೋದು ಅರ್ಥ ಆಗ್ತಾ ಇದೆ. ನಾನು ಕಮಿಟ್ಮೆಂಟ್ ಕೊಡಲಿಲ್ಲ, ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಅವರು ಮನಸ್ಸಿನ ಒಳಗಡೆ ಒಪ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಸೀರಿಯಸ್ ಆಗಿದ್ರಿ, ಆದರೆ ಇವರು ಆ ರೀತಿ ಇರಲಿಲ್ಲ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅವರು ಅದನ್ನು ಫುಲ್ಫಿಲ್ ಮಾಡಲಿಲ್ಲ. ಈ ವಿಷಯ ಅವ್ರಿಗೆ ಕಾಡ್ತಾ ಇದೆ. ನಾನು ಸೀರಿಯಸ್ ಆಗಿರಲಿಲ್ಲ ಅಂದರೆ ಇದು ಇನ್ನೂ ಡೀಪ್ ಪಾಯಿಂಟ್. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ, ನಾನು ಅದನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂತ ಇವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ಕೆಲವೊಮ್ಮೆ ಲೈಟಾಗಿ, ಕೆಲವೊಮ್ಮೆ ಕ್ಯಾಶುವಲ್ ಆಗಿ ನೋಡಿದ್ರು ಇವರು. ಈಗ ಅದೇ ಅವರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡಿದ್ದಾರೆ. ಇದು ತಪ್ಪು ಅಂತ ಅವ್ರಿಗೆ ಈಗ ಅನ್ನಿಸ್ತಾ ಇದೆ. ನೀವು ಯಾವಾಗಲೂ ಇದ್ದೀರಾ, ನೀವು ಯಾವಾಗಲೂ ಕಾಳಜಿ ತೋರಿಸ್ತೀರಾ, ಯಾವಾಗಲೂ ಕೇರ್ ಮಾಡ್ತೀರಾ, ಆ ರೀತಿ ಇವರು ಯೋಚನೆ ಮಾಡಿದ್ರು. ಅಂದರೆ ನೀವು ಎಲ್ಲಿಗೂ ಹೋಗೋದಿಲ್ಲ, ಇವರನ್ನು ಬಿಟ್ಟು ಹೋಗೋದಿಲ್ಲ, ನಿಮ್ಮ ವ್ಯಾಲ್ಯೂ ಫುಲ್ಲಾಗಿ ಈಗ ಆಗ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ, ಈಗ ಅರ್ಥ ಮಾಡ್ಕೊಳ್ತಿದ್ದಾರೆ. ಈಗ ಅವರಿಗೆ ಗಿಲ್ಟ್ ಫೀಲ್ ಬರ್ತಾ ಇದೆ. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಅಂದರೆ ನೀವು ದೂರ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಸಪ್ರೇಷನ್ ಅನ್ನೋದು ಇದೆ. ಈಗ ಅವ್ರಿಗೆ ಫೀಲ್ ಆಗ್ತಾ ಇದೆ, ನಾನು ತಪ್ಪು ಮಾಡಿದೆ, ನಾನು ಅವ್ರಿಗೆ ನೋವು ಕೊಟ್ಟೆ. ಈ ಗಿಲ್ಟ್ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಕಾಡ್ತಾ ಇದೆ. ನಮ್ಮ ರಿಲೇಷನ್ಶಿಪ್ ಹಾಳಾಗಿದ್ದು ನನ್ನ ತಪ್ಪು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಇದು ಬಿಗ್ಗೆಸ್ಟ್ ರಿಯಲೈಸೇಷನ್. ಅವ್ರೀಗ ಬ್ಲೇಮ್ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಬ್ಲೇಮ್ ಹಾಕ್ತಾ ಇಲ್ಲ, ಸಿಚುವೇಶನನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಅವರು ಅವರನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಹೀಗಾಗಿದ್ದು ನನ್ನ ಕಾರಣ. ಎಕ್ಸ್ಪೆಕ್ಟೇಷನ್ ಅವ್ರು ಇಟ್ಕೊಂಡಿದ್ರು, ನಾನು ಆ ಎಕ್ಸ್ಪೆಕ್ಟೇಷನನ್ನು ಫುಲ್ಫಿಲ್ ಮಾಡಲಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಈಸಿ ಅಲ್ಲ ಒಪ್ಕೊಳ್ಳೋದು. ಇವರು ಒಪ್ಕೊಂಡು ಅದು ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಡೀಪ್ ರಿಯಾಲಿಟಿ ಏನು ಅಂದರೆ ಮೊದಲು ಅವರು ಕೇರ್ಲೆಸ್ ಆಗಿದ್ದರು, ರಿಲೇಷನ್ಶಿಪ್ಪಲ್ಲಿ ಅವಾಯ್ಡ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಈಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಅವರಿಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ, ಈಗ ವ್ಯಾಲ್ಯೂ ತುಂಬ ಕ್ಲಿಯರ್ ಆಗಿದೆ. ಅವರು ಕಮಿಟ್ಮೆಂಟ್ ಕೊಡಲಿಲ್ಲ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿರಲಿಲ್ಲ ರಿಲೇಷನ್ಶಿಪ್ಪಲ್ಲಿ ಅನ್ನೋದು ಒಪ್ಕೊಂಡಿದ್ದಾರೆ. ನಿಮ್ಮನ್ನು ತುಂಬ ಈಸಿಯಾಗಿ ತಗೊಂಡಿದ್ದು ಅವ್ರಿಗೆ ಗೊತ್ತಾಗಿದೆ. ಈಗ ಗಿಲ್ಟ್, ರಿಗ್ರೆಟ್, ರಿಯಲೈಸೇಷನ್, ತಪ್ಪು ನನ್ನದೇ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಆ ಎನರ್ಜಿ ಇದೆ. ಇನ್ನು ಡೆಸ್ಟಿನಿ, ಬೋಲ್ಡ್ ಡಿಸಿಷನ್, ಆ್ಯಕ್ಷನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಅಂದರೆ ನಾನೇ ಏನಾದರೂ ಮಾಡಬೇಕು ಅನ್ನೋ ಸ್ಟೇಜ್ಗೆ ಬಂದಿದ್ದಾರೆ. ಅಂದರೆ ರಾತ್ರಿ ಟೈಮ್ ಅವರೊಬ್ಬರೇ ಕೂತ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ. ಅವರ ಹೃದಯ ಹೇಳ್ತಾ ಇದೆ, ಈ ರಿಲೇಷನ್ಶಿಪ್ ಬೇಕೇ ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಮೊದಲು ಅವರು ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು ಅಂದರೆ ಡೆಸ್ಟಿನಿ ಅನ್ನೋದು ಇದ್ದರೆ ನಾವಿಬ್ಬರು ಮತ್ತೆ ಸೇರ್ತೀವಿ, ಟೈಮ್ ಬಂದರೆ ಎಲ್ಲ ಆಗುತ್ತೆ ಅನ್ನೋ ರೀತಿ ಫೀಲ್ ಮಾಡ್ತಾಯಿದ್ರು. ಆದರೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳಿಲ್ಲ. ಆದರೆ ಈಗ ದೊಡ್ಡ ಚೇಂಜ್ ಆಗಿದೆ ಅವರ ಮನಸ್ಸಿನಲ್ಲಿ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಏನೂ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಕಳ್ಕೊಂಡು ಬಿಡ್ತೀನಿ ಈ ರಿಲೇಷನ್ಶಿಪ್ಪನ್ನು ಅಂತ ಫೀಲ್ ಮಾಡ್ತಾ ಇದ್ದಾರೆ. ರಿಯಲೈಸೇಷನ್, ಆ್ಯಕ್ಷನ್, ಈ ಥಾಟ್ ಅವ್ರಿಗೆ ಶಾಕ್ ಕೊಡ್ತಾ ಇದೆ. ನಾನು ಇದೇ ರೀತಿ ಕೂತ್ಕೊಂಡ್ರೆ ಸಾಲದು, ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಡೆಸ್ಟಿನಿ ಶಿಫ್ಟ್ ಆಗ್ತಾ ಇದೆ. ಮೊದಲು ನೋಡೋಣ ಅಂತ ತುಂಬ ಈಸಿಯಾಗಿ ತಗೊಳ್ತಾ ಇದ್ದ ವ್ಯಕ್ತಿ ಈಗ ತುಂಬ ಕ್ಲಿಯರಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ ಅಂದರೆ ಈ ರಿಲೇಷನ್ಶಿಪ್ ಬೇಕು, ಇದು ಚಾನ್ಸ್ ಅಲ್ಲ, ಇದು ಡೆಸ್ಟಿನಿ ಅನ್ನೋ ಫೀಲ್ ಬರ್ತಾ ಇದೆ. ಆದರೆ ಯಾಕೆ ಇನ್ನೂ ಆ್ಯಕ್ಷನ್ ಇಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಈಗೋ ಅನ್ನೋದು ಇದೆ, ಭಯ ಕೂಡ ಇದೆ. ಎಲ್ಲಿ ನೀವು ರಿಜೆಕ್ಟ್ ಮಾಡ್ತಿರೋ ಅಂದರೆ ಪಾಸ್ಟ್ ಆ್ಯಕ್ಷನ್ನಿಂದ, ಅವರ ಪಾಸ್ಟ್ ಬಿಹೇವಿಯರಿಂದ, ಅವ್ರು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು. ಇದೆಲ್ಲದರಿಂದ ನೀವು ಈಗ ಯಾವ ರೀತಿ ರಿಜೆಕ್ಟ್ ಮಾಡ್ತಿರೋ, ನೀವು ಮಾತಾಡಲ್ವೇನೋ, ಈ ಡೌಟ್ ಅವರ ಮನಸ್ಸನ್ನು ಕಾಡ್ತಾ ಇದೆ. ಆದರೆ ಎನರ್ಜಿ ಪ್ರಕಾರ ಮೊದಲು ಅವರು ತುಂಬ ಹಿಂಜರಿತಾ ಇದ್ದರು. ಈಗ ಅವರು ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ಪುಷ್ ಆಗ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ನಿಮ್ಮ ಫೋಟೋ ನೋಡ್ತಾ ಇದ್ದಾರೆ, ನಿಮ್ಮ ಮೆಸೇಜ್, ನಿಮ್ಮ ವಾಯ್ಸ್ ಮತ್ತೆ ಮತ್ತೆ ಅವರ ಮೈಂಡ್ಗೆ ಬರ್ತಾ ಇದೆ. ಆದರೆ ಇದು ಕೋ ಇನ್ಸಿಡೆನ್ಸ್ ಅಲ್ಲ, ಪುಷ್ ಆಗ್ತಾ ಇದೆ ನಿಮ್ಮ ಹತ್ರ ಬರುವ ಎನರ್ಜಿ.
ಅವರೀಗ ಆಲ್ಮೋಸ್ಟ್ ಡಿಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನು ಸಾಕು ಅಂದರೆ ಇಷ್ಟು ದಿನ ದೂರ ಇರೋದು ಸಾಕು, ಈಗ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಆ್ಯಕ್ಷನ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಲವ್, ರಿಗ್ರೆಟ್, ಫಿಯರ್, ಆದರೆ ಹೊರಗಡೆ ಬರೋದು ಆ್ಯಕ್ಷನ್ ಮೂಲಕ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಪೂರ್ತಿಯಾಗಿ ನಿಮ್ಮಿಂದ ದೂರ ಹೋಗಿಲ್ಲ. ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ನೀವಿದ್ದೀರಾ. ಹಾಗಾಗಿ ಯಾವಾಗ ಬೇಕಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ವ್ಯಕ್ತಿಯ ಕಡೆಯಿಂದ ಕಾಲ್, ಮೆಸೇಜ್ ಬರುವ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ. ಸೊ ನೀವು ಪಾಸಿಟಿವ್ ಆಗಿರಿ. ನೆಗೆಟಿವ್ ಥಿಂಕಿಂಗನ್ನು ಇಲ್ಲಿಗೆ ಬಿಡಬೇಕಾಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನೀವು ಯೋಚನೆ ಮಾಡೋದು ಮ್ಯಾಟ್ರ್ ಆಗುತ್ತೆ, ಅದೇ ರಿಫ್ಲೆಕ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಇಮ್ಯಾಜಿನ್ ಮಾಡಿ, ಅವ್ರು ನನಗೆ ಕಾಲ್ ಮಾಡ್ತಾ ಇದ್ದಾರೆ, ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅನ್ನೋ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಅವರ ನಂಬರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ರಿಂಗ್ ಆಗ್ತಾ ಇದೆ, ನೀವು ರಿಸೀವ್ ಮಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ ಅನ್ನೋ ಫೀಲ್ ಮಾಡ್ಕೊಳ್ಳಿ. ಈ ರೀತಿ ಪಾಸಿಟಿವ್ ಫೀಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎನರ್ಜಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಅದೇ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಎಲ್ಲ ಕನ್ಫ್ಯೂಷನ್, ಫೈಟ್, ಡಿಸ್ಟೆನ್ಸ್ ಇದ್ದರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇನ್ನೂ ಇದೆ, ಅದು ಕಡಿಮೆ ಆಗಿಲ್ಲ. ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ನೀವಿಬ್ಬರ ಮಧ್ಯ ಬಾಂಡ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಅದು ಬ್ರೇಕ್ ಆಗಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಇರ್ಬೋದು, ಸಪ್ರೇಷನ್ ಇರ್ಬೋದು, ಗ್ಯಾಪ್ ಇರ್ಬೋದು, ಬಟ್ ಸೇಮ್ ಕನೆಕ್ಷನ್ ಇನ್ನೂ ಫೀಲ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಆದಷ್ಟು ಬೇಗ ಅದೆಲ್ಲವೂ ಸರಿಯಾಗಲಿ. ನಿಮ್ಮ ಎಲ್ಲ ಪಾಸಿಟಿವ್ ವಿಷಸ್, ಕನಸುಗಳು ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಸ್ಟ್ರಾಂಗ್ ಆಗಿರಲಿ. ಥ್ಯಾಂಕ್ ಯು. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.